ಸಿಲಿಕಾನ್ ಸಿಟಿಯಲ್ಲಿ ಬಿಎಂಟಿಸಿ ಬಸ್ಗೆ ಮತ್ತೊಂದು ಬಲಿಯಾಗಿದೆ. 9 ವರ್ಷದ ವಿದ್ಯಾರ್ಥಿನಿ ಮೇಲೆ ಬಿಎಂಟಿಸಿ ಬಸ್ ಒಂದು ಹರಿದಿದೆ. ಎಲೆಕ್ಟ್ರಿಕ್ ಬಸ್ ಶಾಲೆಯನ್ನ ಮುಗಿಸಿಕೊಂಡು ಮನೆಗೆ ಹೋಗ್ತಾ ಇದ್ದಂತಹ ಸಂದರ್ಭದಲ್ಲಿ ಈ ಒಂದು ದುರ್ಘಟನೆ ಸಂಭವಿಸಿದೆ. ಬೆಂಗಳೂರಿನ ಬಿಎಂಟಿಸಿ ಬಸ್ಗೆ ಮತ್ತೊಂದು ಬಲಿಯಾಗಿದೆ. ಅದು ಕೂಡ 9 ವರ್ಷದ ವಿದ್ಯಾರ್ಥಿನಿಯ ಮೇಲೆ ಈ ಎಲೆಕ್ಟ್ರಿಕ್ ಬಸ್ ಒಂದು ಹರಿದಿದೆ. ಶಾಲೆಯನ್ನ ಮುಗಿಸ್ಕೊಂಡು ಮನೆಗೆ ಹೋಗ್ತಾ ಇದ್ದಂತಹ ಸಂದರ್ಭದಲ್ಲಿ ದುರ್ಘಟನೆ ಸಂಭವಿಸಿದೆ. ಬೆಂಗಳೂರಿನ ರಾಜಾಜಿನಗರ 1ನೇ ಬ್ಲಾಕ್ನಲ್ಲಿ ನಡೆದಿರುವಂತಹ ದುರಂತ. 9 ವರ್ಷದ ಭುವನ ಬಿಎಂಟಿಸಿ ಎಲೆಕ್ಟ್ರಾನಿಕ್ ಬಸ್ಗೆ ಬಲಿಯಾದಂತಹ ವಿದ್ಯಾರ್ಥಿನಿ. ಸಿಗ್ನಲ್ನಲ್ಲಿ ನಿಂತಿದ್ದಂತಹ ಬಾಲಕಿಗೆ ಈ ಬಿಎಂಟಿಸಿ ಬಸ್ ಗುದ್ದಿದೆ. ಬಸ್ ಬಾಲಕಿಗೆ ಗುದ್ದಿದ ಕೂಡಲೇ ಚಾಲಕ ಎಸ್ಕೇಪ್ ಆಗಿದ್ದಾನೆ. ಪಾಂಚಜನ್ಯ ಸ್ಕೂಲ್ನಲ್ಲಿ ವ್ಯಾಸಂಗವನ್ನ ಮಾಡ್ತಾ ಇದ್ದಂತಹ ಭುವನ ಆಸ್ಪತ್ರೆ ಬಳಿ ಸೇರಿರುವಂತಹ ಮಗುವಿನ ಪೋಷಕರು ಮತ್ತೆ ಸ್ಥಳೀಯರು. ಪಾಪ ತನ್ನ ಪಾಡಿಗೆ ತಾನು ಸಿಗ್ನಲ್ನಲ್ಲಿ ನಿಂತ್ಕೊಂಡಿದೆ ಮಗು. ಆ ಸಿಗ್ನಲ್ನಲ್ಲಿ ನಿಂತಿದ್ದಂತಹ ಮಗುವಿಗೆ ಈ ಬಸ್ನ ಚಾಲಕ ಡಿಕ್ಕಿಯನ್ನ ಹೊಡೆದು ಸ್ಥಳದಿಂದ ಪರಾರಿಯಾಗಿದ್ದಾನೆ ಅಂತಂದ್ರೆ ಯೋಚನೆ ಮಾಡಿ ಎಷ್ಟರ ಮಟ್ಟಿಗೆ ಸ್ಪೀಡಲ್ಲಿ ಇತ್ತು ಅಂತ ಹೇಳಿ ಬಸ್ಸು. ಪಾಪ ಅಪಘಾತ ಆದ ನಂತರ ಪಾಪ ಮಗುಗೆ ಏನಾಯ್ತೋ ಏನೋ ಅಂತ ಹೇಳಿ ತಕ್ಷಣ ನಿಲ್ಲಿಸಿ ಬಂದು ನೋಡೋ ಬದಲು ಆ ಮಗು ಏನಾಯ್ತು ಅಂತ ತಲೆನೂ ಕೂಡ ಕೆಡಿಸ್ಕೊಳ್ದೆ ಸ್ಥಳದಿಂದ ಎಸ್ಕೇಪ್ ಆಗಿದ್ದಾನೆ. ಪಾಪ ಈಗ ಭುವನ 9 ವರ್ಷದ ಭುವನ ಸ್ಥಳದಲ್ಲೇ ಸಾವನ್ನಪ್ಪಿದ್ದಾರೆ. ಆಸ್ಪತ್ರೆಯ ಮುಂಭಾಗದಲ್ಲಿ ಜನ ಜಮಾಯಿಸಿದ್ದಾರೆ. ಮಗುವಿನ ಸಾವಿಗೆ ನ್ಯಾಯ ಕೊಡಿಸಬೇಕು ಅಂತ ಹೇಳಿ ಆಗ್ರಹಿಸಲಾಗ್ತಾ ಇದೆ. ಪಾಂಚಜನ್ಯ ಸ್ಕೂಲ್ನಲ್ಲಿ ವ್ಯಾಸಂಗವನ್ನ ಮಾಡ್ತಾ ಇದ್ದಂತಹ 9 ವರ್ಷದ ಮಗು ಭುವನ ಶಾಲೆ ಮುಗಿಸ್ಕೊಂಡು ಪಾಪ ಮನೆಗೆ ಹೋಗ್ತಾ ಇದೆ ತನ್ನ ಪಾಡಿಗೆ ತಾನು. ಆ ಸಂದರ್ಭದಲ್ಲಿ ನಡೆದಿರುವಂತಹ ದುರ್ಘಟನೆ ಇದು ನೋಡಿ. ಸ್ಥಳದಲ್ಲಿ ಪಾಪ ಮಗು ಸ್ಕೂಲ್ ಬ್ಯಾಗ್ನೆಲ್ಲ ಹಿಡ್ಕೊಂಡು ಅಲ್ಲಿ ಯಾವ ರೀತಿಯಾಗಿ ಬಿದ್ದಿದೆ ಅಂತ ಹೇಳಿ ಪ್ರಾಥಮಿಕವಾಗಿಯೂ ಕೂಡ ಅಲ್ಲಿ ನೆರೆದಿರುವಂತಹ ಜನರು ಚಿಕಿತ್ಸೆಯನ್ನು ಕೂಡ ಕೊಡೋದಕ್ಕೆ ಪ್ರಯತ್ನವನ್ನು ಪಟ್ಟಿದ್ದಾರೆ. ಪಾಪ ಆದರೂ ಕೂಡ ಸಾಧ್ಯವಾಗಿಲ್ಲ. ಮಾನವೀಯತೆ ಅನ್ನೋದನ್ನೇ ಮರೆತು ಬಿಟ್ಟಿದ್ದಾರೆ. ಈ ಬಿಎಂಟಿಸಿ ಬಸ್ನವ್ರಿಗಿರುವಂತಹ ದುರಂಕಾರ ಬೇರೆ ಯಾರಿಗೂ ಇಲ್ಲ. ತಂಪಾಡಿಗೆ ತಾವು ಹೋಗೋದಕ್ಕೂ ಕೂಡ ಬಿಡೋದಿಲ್ಲ ಈ ಬಿಎಂಟಿಸಿ ಬಸ್ನವರು. ಅತೀ ವೇಗವಾಗಿರ್ತಾರೆ, ಇಲ್ಲ ಓವರ್ಟೇಕ್ ಮಾಡಬೇಕು ಅಂತ ಹೇಳಿ, ಇಲ್ಲ ರಾಂಗ್ ರೂಟಲ್ಲೂ ಕೂಡ ಕೆಲವೊಮ್ಮೆ ಹೋಗ್ತಾ ಇರ್ತಾರೆ. ಜನ ಓಡಾಡ್ತಾ ಇದ್ದಾರಾ ಇಲ್ವಾ, ಅಥವಾ ಬೇರೆ ಯಾವುದಾದ್ರೂ ವೆಹಿಕಲ್ಸ್ ಬರ್ತಾ ಇದೆಯಾ ಇಲ್ವಾ ಅನ್ನೋದು ಕಣ್ಣಿಗೆ ಕಾಣಿಸಲ್ಲ ಈ ಡ್ರೈವರ್ಗಳಿಗೆ. ಅವ್ರದ್ದೇ ಒಂದು ನಶೆಯಲ್ಲಿರ್ತಾರೆ. ಪಾಪ ಈಗ ಈ ಮಗು ಸಾವನ್ನಪ್ಪಿದೆ. ಬಿಎಂಟಿಸಿ ಬಸ್ಗೆ ಇನ್ನೆಷ್ಟು ಬಲಿಬೇಕು ಅಂತ ಹೇಳಿ ಸಿಗ್ನಲ್ನಲ್ಲಿ ನಿಂತಿದ್ದಂತಹ ಮಗುವಿಗೆ ಈ ಬಸ್ಸು ಡಿಕ್ಕಿ ಹೊಡೆದಿದೆ. ಆ ಕ್ಷಣಾರ್ಧದಲ್ಲೇ ಪಾಪ ಬಾಲಕಿ ಸಾವನ್ನಪ್ಪಿದ್ದಾರೆ. ಶಾಲೆ ಮುಗಿಸ್ಕೊಂಡು ವಾಪಸ್ ಮನೆಗೆ ಹೋಗ್ತಾ ಇತ್ತು ಮಗು. ಪೋಷಕರು ಒಂದು ಕಡೆ ಮಗಳು ಮನೆಗೆ ಬರ್ತಾಳೆ ಅಂತ ಹೇಳಿ ಕಾತುರದಿಂದ ಕಾಯ್ತಾ ಇದ್ರೆ ಈ ರೀತಿಯಾದಂತಹ ಆಘಾತ ಒಂದು ಬರ ಸಿಡಿಲಿನಂತೆ ಬಂದು ಬಡ್ತಿದೆ ಪೋಷಕರಿಗೆ. ಪೋಷಕರು ಇದೀಗ ಆಸ್ಪತ್ರೆಯ ಮುಂಭಾಗದಲ್ಲಿ ಜಮಾಯಿಸಿ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಒಂದು ಕಡೆ ಮಗುವನ್ನು ಕಳೆದುಕೊಂಡಿರುವಂತಹ ನೋವು ಕುಟುಂಬಸ್ಥರನ್ನ ಕಾಡ್ತಾ ಇದೆ. ಏನೋ ಮಗುದೇ ತಪ್ಪ ಏನು ಎತ್ತ ಅಲ್ಲ, ಇಲ್ಲಾಗಿರೋದು ತನ್ನ ಪಾಡಿಗೆ ತಾನು ಆ ಮಗು ಸಿಗ್ನಲಲ್ಲಿ ನಿಂತಿದ್ದಾಳೆ ಭುವನ. ಆ ಸಂದರ್ಭದಲ್ಲಿ ಏಕಾಏಕಿ ಈ ಬಸ್ ಬಂದು ಡಿಕ್ಕಿ ಹೊಡ್ತಿದೆ. ತನ್ನದಲ್ಲದ ತಪ್ಪಿಗೆ ಪಾಪ ಒಂದು ಪ್ರಾಣ ಪಕ್ಷಿ ಹಾರು ಹೋಗಿದೆ. ತನ್ನ ಪಾಡಿಗೆ ತಾನು ವಾಪಸ್ ಮನೆಗೆ ಹೋಗ್ತಾ ಇತ್ತು ಶಾಲೆಯನ್ನು ಮುಗಿಸ್ಕೊಂಡು. ಈ ಡ್ರೈವರ್ಗಳಿಗೆ ಅದೇನು ತಲೆಯಲ್ಲಿ ಇಟ್ಕೊಂಡ್ಬಿಟ್ಟಿರ್ತಾರೋ ಏನೋ, ಕಣ್ಬಿಟ್ಟು ಗಾಡಿ ಓಡಿಸೋದಕ್ಕೂ ಕೂಡ ಕಷ್ಟ. ಅಂದರೆ ಈ ರೀತಿಯಾಗಿ ಸ್ಥಳದಿಂದ ಕಾಲ್ ಕಿತ್ತಿದ್ದಾನೆ ಚಾಲಕ. ಬಸ್ನ ಚಾಲಕ ತಂದೇನೂ ತಪ್ಪಿಲ್ಲ ಅಂತಂದರೆ ಅಲ್ಲೇ ನಿಲ್ತ್ಕೊಬೋದಾಗಿತ್ತಲ್ಲ. ಏನಾಯ್ತು ಎತ್ತಾಯ್ತು ಪಾಪ ಮಗು ಬಿದ್ದೋಗ್ಬಿಟ್ಟಿದೆ ನೋಡೋಣ, ಮಾನವೀಯತೆ ದೃಷ್ಟಿಯಿಂದಲಾದರೂ ನೋಡಬೇಕಾಗಿತ್ತು. ಅದನ್ನೂ ಮಾಡಲಿಲ್ಲ. ಈ
BMTC ಬಸ್ನವ್ರಿಗೆ ಇರುವಂತಹ ಈ ಒಂದು ದುರಾಂಕಾರ ಇದೆಯಲ್ಲ ಬೇರೆಯವ್ರಿಗೆ ಯಾರಿಗೂ ಇಲ್ಲ ಅಂತ ಕಾಣಿಸುತ್ತೆ. ಅಷ್ಟರ ಮಟ್ಟಿಗೆ ತಲೆಯಲ್ಲಿ ಏನೋ ತುಂಬಿಕೊಂಡು ಇನ್ನೇನೋ ಯೋಚನೆ ಮಾಡಿಕೊಂಡು ಇಲ್ಲ ಮೊಬೈಲ್ ಬಳಕೆ ಮಾಡಿಕೊಂಡು ಗಾಡಿ ಓಡಿಸ್ತಾ ಇರ್ತಾರೆ, ಬಸ್ ಚಾಲನೆ ಮಾಡ್ತಾ ಇರ್ತಾರೆ. ಏನು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಡೀಟೇಲ್ಸ್ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಚರಣ್ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಚರಣ್, ಯಾವಾಗ ಆಗಿರುವಂತಹ ಘಟನೆ ಇದು? ಇನ್ನೆಷ್ಟು ಬಲಿಬೇಕು ಅಂತ ಹೇಳಿ BMTC ಬಸ್ಗೆ? ಎಸ್ ರಮ್ಯಾ, ಇದು ಸುಮಾರು ಮಧ್ಯಾಹ್ನ 12 ಗಂಟೆ ಸುಮಾರಿಗೆ ನಡೆದಿರುವಂತಹ ಘಟನೆ. ರಾಜಾಜಿನಗರ ಫಸ್ಟ್ ಬ್ಲಾಕ್ ನಲ್ಲಿ ವಿದ್ಯಾರ್ಥಿನಿ ಶಾಲೆಯನ್ನ ಮುಗಿಸ್ಕೊಂಡು ಹೋಗ್ತಾ ಇದ್ಲು. ಈ ಸಂದರ್ಭದಲ್ಲಿ ಬಂದಂತಹ ಏನು ಎಲೆಕ್ಟ್ರಿಕ್ BMTC ಬಸ್ ಏನಿದೆ ಇದು ಏಕಾಏಕಿಯಾಗಿ ನುಗ್ಗಿರುವಂತದ್ದು. ಈ ಸಂದರ್ಭದಲ್ಲಿ ಏನು ಯುವತಿ ಚಕ್ರದ ಅಡಿಗೆ ಬೀಳ್ತಾಳೆ. ಅದಾದ ಬಳಿಕ ಅಲ್ಲೇ ಸ್ಥಳದಲ್ಲೇ ಸಾವನ್ನಪ್ತಾಳೆ. ಆದ್ರೆ ಚಾಲಕ ಅಲ್ಲಿಂದ ಈಗ ಗಾಡಿಯನ್ನ ಬಿಟ್ಟು ಎಸ್ಕೇಪ್ ಆಗಿರುವಂತದ್ದು. ಈಗ ಸದ್ಯ ರಾಜಾಜಿನಗರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಪ್ರಕರಣ ಕೂಡ ದಾಖಲು ಮಾಡಿಕೊಂಡಿರುವಂತದ್ದು. ಚಾಲಕನ ಪತ್ತೆಗಾಗಿ ಕೂಡ ಪೊಲೀಸರು ತನಿಖೆಯನ್ನ ಮುಂದುವರಿಸಿರುವಂತದ್ದು. ರಮ್ಯಾ, ರೈಟ್, ಥ್ಯಾಂಕ್ ಯು ತಮ್ಮೆಲ್ಲ ಮಾಹಿತಿಗಾಗಿ ಚರಣ್.